Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್ ಈ ಒಂದು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ತುಂಬ ಸಿಂಪಲ್ ರೆಸಿಪಿ, ಏನು ಸೂಪರ್ ಅಂತ ಏನಿಲ್ಲ, ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ರೆಸಿಪಿ. ಸೊ ಸಾಮಾನ್ಯವಾಗಿ ನಾವು ಹೇಗೆ ಮಾಡ್ತೀವಿ ಅನ್ನೋದು ಸೊ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ವೆರೈಟಿಯಾಗಿ ಮಾಡ್ಕೋಬೋದು, ಆಯಿತಾ. ಸೊ ಇದು ಒಂದೇ ಸ್ಟೈಲು ನಿಮ್ಮ ಹತ್ರ ನಾನು ಕ್ವಿಕ್ಕಾಗಿ ಮಾಡುವಂಥದ್ದು ತೋರಿಸ್ತಿರೋದು. ಸೊ ಏನಪ್ಪ ಅದು ಅಂತಂದರೆ, ಸೊ ವಿಡಿಯೋನ ಶುರು ಮಾಡೋಣ, ಆಮೇಲೆ ಹೇಳ್ತೀನಿ, ಓಕೆನಾ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ, ಬಟ್ ಸ್ಟಿಲ್ ಸೊ ವಿಡಿಯೋನ ಶುರು ಮಾಡೋಣ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ, ಬನ್ನಿ. ಸೊ ಏನಪ್ಪ ಇವತ್ತಿನ ರೆಸಿಪಿ ಅಂತಂದರೆ, ಸೊ ಪಾಸ್ತಾ. ಸೊ ನಮ್ಮ ಮನೇಲಿ ಸಿಂಪಲಾಗಿ ಲೈಕ್ ವೆರೈಟಿಯಾಗಿ ಮಾಡ್ತೀವಿ, ಆಯಿತಾ. ಲೈಕ್ ವೆಜಿಟೇಬಲ್ ಹಾಕಿ ಮಾಡ್ತೀವಿ, ಸಿಂಪಲಾಗಿ ಮಾಡ್ತೀವಿ, ಆ್ಯಂಡ್ ಮಯೋನೀಸ್ ಹಾಕಿ ಮಾಡ್ತೀವಿ. ಸೊ ಸಿಂಪಲಾಗಿ ಇವತ್ತು ಕ್ವಿಕ್ಕಾಗಿ ಸಿಕ್ಕಾಪಟ್ಟೆ ಹೊಟ್ಟೆ ಸಿಕ್ತಿತ್ತು ಅಂತೇಳಿ ಸೊ ಸಿಂಪಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥ ಪಾಸ್ತಾನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತಿರೋದು. ಸೊ ಬೇಗ ವಿಡಿಯೋ ನೋಡ್ಕೊಂಡು ಬನ್ನಿ, ಆ್ಯಂಡ್ ದೆನ್ ಆಮೇಲೆ ಕಂಟಿನ್ಯೂ ಮಾಡೋಣ. ಸೊ ಬನ್ನಿ. ಏನಿವತ್ತು ಸ್ಪೆಷಲ್ ಪಾಸ್ತಾ. ಓಕೆ, ಸೊ ಬ್ರೇಕ್ಫಾಸ್ಟ್ಗ. ಓಕೆ, ಇವಾಗ ಏನು ಮಾಡಿದ್ದೀರಾ? ಫಸ್ಟು ಬಿಸಿನೀರು ಕುದಿಯೋಕ್ಕಿಟ್ಟು ಪಾಸ್ತಾ ಹಾಕಿದ್ದೀನಿ. ಓಕೆ, ಸ್ವಲ್ಪ ಬೇಯಲಿ. ಓಕೆ, ಇವಾಗ ಚೆನ್ನಾಗಿ ಎಲ್ಲ ತಣ್ಣಗಾಗಿದೆ ಅಲ್ಲ ಪಾಸ್ತಾ. ಇವಾಗ ಒಗ್ಗರಣೆ ಹಾಕ್ಕೊಳ್ತಿದ್ದೀರಾ? ಏನೆಲ್ಲ ಬೇಕು ಅದಕ್ಕೆ? 2 ಸ್ಪೂನ್ ಎಣ್ಣೆ. ಓಕೆ, ಸ್ವಲ್ಪ ಸಾಸಿವೆ. ಸೊ ಯೂಶಲಿ ಸಾಸಿವೆ ಹಾಕಲ್ಲ, ಬಟ್ ನಮ್ಮ ಟೇಸ್ಟ್ ಬರಲಿ ಅಂತ ಅಷ್ಟೇ. ಓಕೆ, ನೆಕ್ಸ್ಟ್ ಈರುಳ್ಳಿ 2 ಈರುಳ್ಳಿ ತಗೊಂಡಿದ್ದೀನಿ. ಓಕೆ, ಪಾಸ್ತಾ ಮಾಡ್ಕೊಂಡು ತಿನ್ಬೋದು. ಈರುಳ್ಳಿ ಒಂದಿದ್ರೆ ಸಾಕು, ಪಾಸ್ತಾ ಮಾಡ್ಕೊಂಡು ತಿನ್ಬೋದು. ಓಕೆ, ಮ್ಯಾಗಿನೂ ಮಾಡ್ಕೊಂಡು ತಿನ್ಬೋದು. ತರಕಾರಿನೇ ಬೇಕು, ಏನಿಲ್ಲ. ಪಾಸ್ತಾ ಒಂದು ಪ್ಯಾಕೆಟು, ಪಾಸ್ತಾ ಮಸಾಲ, ಒಂದು ಈರುಳ್ಳಿ ಇದ್ದರೆ ಸಾಕು. ಅರ್ಜೆಂಟಿಗೆ ಈರುಳ್ಳಿ ಇಲ್ಲ ಅಂದರೆ ನಡೆಯುತ್ತೆ. ಓಕೆ, ಸೊ ಇದು ಸಿಂಪಲ್ ಪ್ಲೇನ್ ಪಾಸ್ತಾ ಅಲ್ಲ? ಪ್ಲೇನ್ ಪಾಸ್ತಾ. ಇದು ಗೋಲ್ಡನ್ ಬ್ರೌನ್ ಬರಬೇಕು. ಇವಾಗ ನೆಕ್ಸ್ಟ್ ಮಮ್ಮಿ ಈಗ ಪಾಸ್ತಾ ಹಾಕೋಣ. ಓಕೆ, ಈಗ ಎಣ್ಣೆಲೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಿರ್ತಾರ. ಇದು ಡಿಸೈನಾಗಿ ಸಿಗುತ್ತೆ, ಬೇರೆ ಇದೆಲ್ಲ ಸಿಗುತ್ತೆ. ಶಂಕ ಟೈಪ್ ಸಿಗುತ್ತೆ, ವೈರ್ ಟೈಪ್ ಎಲ್ಲ ಸಿಗುತ್ತೆ. ಯಾವ ಡಿಸೈನ್ ಬೇಕಾದ್ರೆ ಮಾಡ್ಕೊಬೋದು. ಬ್ಯಾಚುಲರ್ಸ್ ಹುಡುಗರಿಗೆ, ಬ್ಯಾಚುಲರ್ಸ್ ಹುಡುಗಿಯರಿಗೆ, ಎಲ್ಲ ಕೆಲ್ಸಕ್ಕೆ ಹೋಗೋರಿಗೆ, ಅವ್ರಿಗೆಲ್ಲ ತುಂಬ ಈಸಿ. ಬಂದ ತಕ್ಷಣ ಕೈ ಕಾಲು ಮುಖ ತೊಳ್ಕೊಂಡು ಕೆಲಸ ಪ್ರೆಷರ್ ಇರೋರಿಗೆ, ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋರಿಗೆ ಎಲ್ಲ ತಿನ್ಬೋದು. ಎಲ್ಲರೂ ತಿಂತಾರೆ ಈಗ. ಆ್ಯಂಡ್ ಸ್ವಲ್ಪ ಜನಕ್ಕೆ ಇಷ್ಟನೂ ಆಗೋದಿಲ್ಲ, ಹಳ್ಳಿ ಕಡೆಯವ್ರಿಗೆ ಇಷ್ಟ ಆಗಲ್ಲ. ಹೌದು. ಇವಾಗ ನೆಕ್ಸ್ಟ್ ಪಾಸ್ತಾ ಮಸಾಲ ಅಂತ ಸಿಗುತ್ತೆ. ಓಕೆನಾ, ತೋರಿಸಿ. ಮಸಾಲ. ಓಕೆ, ನೂಡಲ್ಸ್ ಮಸಾಲ, ಪಾಸ್ತಾ ಮಸಾಲ ಅಂತೆಲ್ಲ ಸಿಗುತ್ತೆ. ಓಕೆ, ಸೊ ತಂದು ಹಾಕೋದು ಇಷ್ಟೇ ಕೆಲಸ. ಇದು ಸಿಂಪಲ್ ಮುಗೀತು. ಓಕೆ, ಇದಕ್ಕೆಲ್ಲ ಇನ್ನ ಏನೋ ಮಯೋನೀಸು ಇದು ಅದೆಲ್ಲ ಆಗ್ತದೆ, ಅದೆಲ್ಲ ಬೇರೆ ಟೇಸ್ಟ್ ಸಿಗುತ್ತೆ, ಅದು ಬೇರೆ ಪ್ರೊಸೀಜರ್ ಟೇಸ್ಟ್ ಸಿಗುತ್ತೆ. ಇದಿಷ್ಟೇನೆ. ನಿಮ್ಗೆ ಇನ್ನೂ ಕಲರ್ಫುಲ್ ಆಗಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಡಿಷ್ನಲ್. ತರಕಾರಿನೂ ಹಾಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಅದು ಕ್ವಾಂಟಿಟಿ ಜಾಸ್ತಿ ಮಾಡಂಗಿದ್ರೆ ತರಕಾರಿ ಎಲ್ಲ ಹಾಕೊಂಡು ಮಾಡ್ಕೊಂಡು. ಸೊ ಇವಾಗ ಎಷ್ಟು ನಿಮಿಷ ಬಿಡಬೇಕಿದೆ? ಹಾಗೆ ಹೋಯ್ತಿದ್ದು ಅಷ್ಟೇ, 2 ಮಿನಿಟ್ಸ್. 2 ಮಿನಿಟ್ಸ್ ಅಷ್ಟೇ. ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಮತ್ತೆ ತಿಂದರೆ ಅಷ್ಟೇ ಸಾಕು. ಬೇರೆ ಏನು ಆ್ಯಡ್ ಮಾಡಬಾರ್ದು. ಓಕೆ, ಇಷ್ಟೇ ಮುಗೀತು, ಸಿಂಪಲ್. ಮಮ್ಮಿ ರೆಡಿ ಆಗಿದೆ ನೋಡೋಣವಾ? ಓಕೆ, ವಾವ್, ಘಮ ಅಂತೂ ಸೂಪರಾಗಿ ಬರ್ತಿದೆ. ಟೇಸ್ಟ್ ಚೆನ್ನಾಗಿರುತ್ತಲ್ವ? ಅಷ್ಟೇ ಮುಗೀತು, ಅಷ್ಟೇ. ಓಕೆ, ಡನ್. ಈಗೆಲ್ಲ ಡಯಟ್ ಜಾಸ್ತಿ ಅಲ್ವಾ, ಅವ್ರಿಗೆಲ್ಲ ಸಾಕು ಇಷ್ಟು ಡಯಟ್ ಫುಡ್ಡು. ಬೆಳಿಗ್ಗೆ ಒಂದು ಸ್ವಲ್ಪ ಮಾಡಿಕೊಟ್ಬಿಟ್ರೆ, ಸಂಜೆ ಒಂದು ಸ್ವಲ್ಪ ಮಾಡಿಕೊಟ್ರೆ ಮುಗೀತು. ಓಕೆ, ಸೊ ಇವಾಗ ರೆಡಿ ಟು ಟೇಸ್ಟ್ ಅಲ್ಲ? ಓಕೆ, ನೋಡಿದ್ರೆ
ಗೈಸ್, ಸೊ ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಇದು. ಸೊ ಮಸಾಲೆ ಎಲ್ಲನೂ ಮಾರ್ಕೆಟಲ್ಲಿ ಸಿಗುತ್ತೆ. ಪ್ರಾಬಬ್ಲಿ ಅದು 10 ರುಪೀಸ್ ಪ್ಯಾಕೆಟು ಸಿಗುತ್ತೆ ಆ್ಯಂಡ್ 5 ರುಪೀಸ್ ಪ್ಯಾಕೆಟು ಸಿಗುತ್ತೆ, ಡಿಪೆಂಡಿಂಗ್ ಆನ್ ಯು. ಸೊ ನಿಮಗೆ ಯಾವ ರೀತಿ ಬೇಕೋ ಅದನ್ನು ತೊಗೊಂಡು ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಬೇರೆ ಬೇರೆ ಶೇಪಲ್ಲೆಲ್ಲ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಮಾರ್ಕೆಟಲ್ಲೆಲ್ಲನೂ ಸಿಗುತ್ತೆ. ಸೊ ತುಂಬ ಚೆನ್ನಾಗಿ ಉದ್ರುದ್ರಾಗಿ ಮಾಡ್ಕೊಳ್ಳುವಂಥ ಪ್ರಾಸೆಸ್ಸು. ಅದಕ್ಕೆ ಮಯೋನೀಸ್ ಹಾಕ್ತಾರೆ ಆ್ಯಂಡ್ ವೆಜಿಟೇಬಲ್ ಹಾಕಿ ಮಾಡ್ತಾರೆ, ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಹೇಗೆ ಬೇಕೋ ಆ ಥರ ಮನೇಲಿ ನಮಗೆ ಇಷ್ಟ ಬಂದಿರೋ ಪ್ರಕಾರ ನಾವು ಕುಕ್ ಮಾಡಿ ನಾವು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ಸಿಂಪಲ್ಲಾಗಿ ಆಫೀಸ್ಗೆ ಹೋಗೋರು, ಲೈಕ್ ಅರ್ಜೆಂಟಾಗಿ ನಮಗೇನಾದರೂ ಹೊಟ್ಟೆ ಹಸಿತಿದೆ ಅಂತಂದಾಗ ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥದ್ದು. ಇದನ್ನೆಲ್ಲ ಸಿಂಪಲಾಗಿ ಮಾಡ್ಕೋಬೋದು. ಸೊ ಬರೀ ಒಂದು 2 ಮಿನಿಟ್ಸ್ ಅಷ್ಟೇ ಸಾಕು, 2 ಮಿನಿಟ್ಸ್ ಮ್ಯಾಗಿ ಥರ. ಸೊ ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು. ಸೊ ಪ್ರಾಬಬ್ಲಿ ಇದು ನಿಮ್ಗೆ ಇಷ್ಟ ಆಗುತ್ತೆ. ಇದನ್ನು ಟ್ರೈ ಮಾಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು. ಬೇಗ ಹೊಟ್ಟೆ ಹಸಿ ಅಂದಾಗ ಬಂದಿದ ತಕ್ಷಣ ಕ್ವಿಕ್ಕಾಗಿ ಆಫೀಸಿಂದ ಕಾಲೇಜಿಂದ ಎಲ್ಲನೂ ಮಾಡ್ಕೊಂಡು ತಿನ್ಬೋದು. ಓಕೆನಾ? ಸೊ ಟ್ರೈ ಮಾಡಿ ನೋಡಿ, ಈ ರೀತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.